ಅಷ್ಟು ಸುಲಭವಾಗಿ ರಾಜಕೀಯ ಪ್ರೇರಿತ ಕೇಸ್ಗಳಲ್ಲಿ ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಅದರಿಂದಲೇ ನಾನು ಮುಕ್ತವಾಗಿದ್ದೇನೆ. ನಾನು ಯಾವುದೇ ಅಧಿಕಾರಿಯನ್ನು ನನ್ನ ವೈಯಕ್ತಿಕವಾದಂಥ ಕೇಸ್ಗಳ ವಿಷಯದಲ್ಲಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಫೇವರು ಮಾಡ್ಕೊಳಕ್ಕೆ ಹೋಗಿಲ್ಲ, ಇಲ್ಲ ಹೆದರಿಸಿ ನನ್ನ ಪರವಾಗಿ ಬರೆಸ್ಕೊಳ್ಳಿಕ್ಕೂ ಈ ಕ್ಷಣದವರೆಗೂ ಯಾರ ಹತ್ರನೂ ಹೋಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸರ್ಕಾರ ಯಾವ ಥರ ಬೇಕಾದ್ರೂ ಮುಂದುವರಿಲಿ ಇನ್ನೂ ಮುಂದಕ್ಕೆ. ನಾನು ಆ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದ್ದು ನನ್ನ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ. ಯಾವ ರಾಷ್ಟ್ರಪತಿಗಳನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಸಂವಿಧಾನದ ಹೆಡ್ಡು ರಾಜ್ಯಪಾಲರ ಬಗ್ಗೆ ಅವರ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ತನಿಖೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪತ್ರಿಕೆಗಳಲ್ಲಿ ಲೀಕ್ ಮಾಡಿ ರಾಜ್ಯಪಾಲರ ಕಚೇರಿಗೆ ಅವಮಾನ ಮಾಡತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದ ಈ ಅಧಿಕಾರಿ, ಆ ಪ್ರಕರಣವನ್ನು ನಾನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ವಿಚಾರಕ್ಕಲ್ಲ. ನಾನು ಈ ನಾಡಿನಲ್ಲಿ ಒಬ್ಬ ಪ್ರಜೆ, 2 ಬಾರಿ ಮುಖ್ಯಮಂತ್ರಿ ಇದ್ದೇನೆ, ಮಂತ್ರಿ ಇದ್ದೇನೆ. ನನ್ನ ಇತಿಮಿತಿಗಳು ಏನು ಅಂತಕ್ಕಂಥದ್ದು ನನಗೂ ಗೊತ್ತಿದೆ. ಮುಖ್ಯಮಂತ್ರಿ ಮಂತ್ರಿ ಆದ ತಕ್ಷಣ ಏನು ದೊಡ್ಡ ಸ್ಪೆಷಲ್ ಪವರ್ ಏನಿಲ್ಲ, ಅದು ಅರ್ಥ ಮಾಡ್ಕೊಂಡಿದ್ದೇನೆ. ಈ ಅಧಿಕಾರಿಯ ಉದ್ದಟತನವನ್ನು ನಾನು ಪ್ರಶ್ನೆ ಮಾಡಿದ್ದೇನೆ. ಹೋಗಲಿ, ಈ ಅಧಿಕಾರಿ ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಅಧಿಕಾರಿ, ಹಲವಾರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇದ್ದಂಥವ್ರು ಅಂತ ಅವರೇ ಏನು ಹೇಳ್ತಾರೆ. ಅಂಥ ವ್ಯಕ್ತಿಗಳನ್ನು ಹೆದರಿಸಿ ದುರುಪಯೋಗ ಪಡಿಸಿ ಬೆಂಗಳೂರು ನಗರದಲ್ಲಿ ಹಲವಾರು ರೀತಿಯ ಲ್ಯಾಂಡ್ನ ಗ್ರ್ಯಾಬ್ ಮಾಡ್ತಕ್ಕಂಥವ್ರು, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಿಮಗೆ ಕೊಟ್ಟಿದ್ದಾರೋ, ಕಾನೂನು ಬಾಹಿರ ಚಟುವಟಿಕೆಯ ವಿರುದ್ಧ ಕೆಲಸ ಮಾಡಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, IPS ಆಫೀಸರ್ ಮಾಡಿರ್ತಕ್ಕಂಥದ್ದು. ಯಾತಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ಆರೋಪಿ ನಂಬರ್ 2 ನೀವು ಸಹ ಆ ಕೇಸ್ನಲ್ಲಿ ಕ್ರಿಮಿನಲ್ ಕೇಸ್, ಅದು ನಿಮ್ಮನ್ನು ಆರೋಪಿ 2 ಮಾಡಿ ಇವತ್ತು ಕೇಸ್ ಇತ್ತಲ್ಲ, ಅದಕ್ಕೆ ಸ್ಟೇ ಆಗಿ ತಗೊಂಡ್ರಿ. ನೀವು ತಪ್ಪು ಮಾಡದೇ ಇದ್ದರೆ ಸ್ಟೇ ಆತಿಗೆ ತಗೊಂಡ್ರಿ ನೀವು. ನಾನು ಬೇಲ್ ತಗೊಂಡೆ, ತನಿಖೆಗೆ ಸ್ಟೇ ತಗೊಳ್ಳಿಲ್ಲ. ನನ್ನ ವಿಷಯದಲ್ಲಿ ತನಿಖೆ ಮಾಡ್ಕೊಳ್ರಪ್ಪ ಅಂದೆ. ಅಂದರೆ ನಿಮ್ಮಂಥ ಅಧಿಕಾರಿಗಳು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಏನು ಬೇಕಾದರೂ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಲ್ ತಗೊಂಡಪ್ಪ, ತನಿಖೆ ಮಾಡಬೇಡಿ ಅಂತ ಇವತ್ತಿನವರು ನಾನು ಎಲ್ಲೂ ಪ್ರೆಷರ್ ಹಾಕಿಲ್ಲ. ನೀವೇನು ಮಾಡ್ಕೊಂಡಿದ್ದೀರಿ? ಅವ್ರ ವಿರುದ್ಧವೇ ಕೇಸ್ ಇದೆ, ಆರೋಪಿ ನಂಬರ್ 2. ಇವರು ಆರೋಪಿ ನಂಬರ್ 2 ಇವರು ಕೇಸ್ನ ಹೈಕೋರ್ಟಲ್ಲಿ ಸ್ಟೇ ತಗೊಂಡವ್ರೆ, ತನಿಖೆ ಆಗಬಾರ್ದು ಅಂತ. ಇನ್ನು ಮೊನ್ನೆ 19ನೇ ತಾರೀಕು ಬಂದಿತ್ತು ಕ್ವಾಶ್ಗೆ ಹಾಕೊಂಡವ್ರೆ, ಮುಂದೋಗಿದೆ ಅದು ಕೇಸು. ಇಲ್ಲಿ ನಾನು ಯಾರಿಗೂ ರಕ್ಷಣೆ ಕೊಡಲಿಕ್ಕಿಲ್ಲ ತಪ್ಪು ಮಾಡಿದಂಥವ್ರಿಗೆ. ಇದೇನೋ ಹೇಳ್ಕೊಂಡವ್ರೆ, ಯಾರೋ ನೆನ್ನೆ ಎಂಥದೋ ಒಂದು ಲೆಟ್ರ್ ನೆನ್ನೆ ಒಂದು ಬೇರೆ ರಿಲೀಸ್ ಮಾಡೋರಲ್ಲ,
ಅದರಲ್ಲಿ ಇರ್ಬೇಕು ನೋಡಿ ಬ್ರದರ್. ಇದು ನನಗೆ ಆಶ್ಚರ್ಯ ಆಗಿದ್ದು ಎಲ್ಲಿ ಅಂದರೆ, ಇದು ಎರಡು ನೋಡಿದ್ರೆ ಒಂದೇ ಕಡೆ ಟೈಪ್ ಆದಂಗಿದೆಯಲ್ಲ. ಹಾಂ, ಇದು 1/28/9, ಅದೇ ನನ್ನ ಮೇಲೆ ಅವರ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಲೆಟ್ರ್ ಬರೆದು ವಾಟ್ಸಪ್ಗಳಲ್ಲಿ ಯಾರ್ಯಾರು ಹರಿದಾಡೋದಕ್ಕೆ ಈ ಲೆಟ್ರ್ ಉಪಯೋಗ ಮಾಡ್ಕೊಂಡವ್ರೆ. ಇದನ್ನ ಏನಾದರೂ ಒಬ್ಬ SITಯ ಕರ್ನಾಟಕ ಲೋಕಾಯುಕ್ತ ADGP ಅಂತ ಇಲ್ಲಿ ತಳಗಡೆ ಸೈನ್ ಇದೆ, ಸೀಲು ಇಲ್ಲ. ಆ ಲೆಟ್ರೆಡ್ನಲ್ಲಿ ಇವರು ಅಧಿಕಾರಿಗಳಿಗೆ ಸ್ಥೈರ್ಯ ತುಂಬೋರು ಲೆಟ್ರ್ ಬರೆದು ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಒಂದು ಆಫೀಸ್ ನಂಬರ್ ಹಾಕಲ್ವಾ ಅವ್ರ ಅಧಿಕಾರಿಗಳಿಗೆ ಮೆಮೊ ಇಶ್ಯೂ ಮಾಡಬೇಕಾದ್ರೆ, ಇವ್ರ ಲೆಟ್ರೆಡಲ್ಲಿ ಅಫಿಷಿಯಲ್ ಇದರಲ್ಲಿ ವಿತ್ ಇದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಕೇಸ್ ನಂಬರು ಇದೆಲ್ಲವನ್ನು ಮೆನ್ಷನ್ ಮಾಡಿ ಈ ಲೆಟ್ರನ್ನ ಅಫಿಷಿಯಲ್ಲಾಗಿ ಕಳಿಸ್ತಾರೋ. ಯಾರಿಗೆ ಕಳಿಸೋರು ಈ ಲೆಟ್ರನ್ನ? ಇವ್ರ ಕೈಕಳ್ಳಿ ಕೆಲಸ ಮಾಡ್ತಕ್ಕಂಥ SIT ಅಧಿಕಾರಿಗಳಿಗೆ ಕಳಿಸಿರೋದ? ಇದು ನಾಡಿನ ಜನತೆಗೆ ಇದು ಏನೋ ಆಗಿದೆ ಅಂತ ಹೇಳಿ ಮಿಸ್ಲೀಡ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನನ್ನ ವಿರುದ್ಧ ಅವ್ರು ಹೇಳ್ತಾರೆ ಅದು ಎಂಥದ್ದು ಹಂದಿ ಪಂದಿ ಕಥೆಯ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರೇನು ಕುಮಾರಸ್ವಾಮಿ ಹೆಸರು ಹೇಳವ್ರ? ಏನೋ ಫರ್ನಾಂಡಿಸ್ ಯಾರೋ ಎಂತಾರೋ ಜಾರ್ಜ್ ಬರ್ನಾರ್ಡ್ ಶಾ ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ. ದಿಸ್ ಅಕ್ಯೂಸ್ಡ್ ಹೂ ಇಸ್ ಆನ್ ಬೇಲ್ HD Kumaraswamy has done this to deter us from discharging our duties. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳೇ. ಅವ್ರು ಯಾರು? ನಿಮ್ಮ ಗೃಹ ಸಚಿವ. ನಿಮಗೇನೋ ಕೇಳ್ತಾ ಇದ್ರು ಭಾಷೆ ಅರ್ಥ ಆಯ್ತಿದೇನ್ರಿ ಅಂತ ಹೇಳಿ. ಗೃಹ ಸಚಿವರು ಅವ್ರಿಗೆ ಗೊತ್ತು, ಭಾಳ ದೊಡ್ಡ ಮೇಧಾವಿ, ಭಾಷೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಡಾಕ್ಟ್ರು ಬೇರೆ ಅವರೇ. ಅವ್ರ ಹೆಸರನ್ನೆಲ್ರಿ ಹೇಳವ್ರೆ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರ ನಾಳೆ ಬೆಳಗ್ಗೆ ಈಗ ನೀವು ಆರೋಪಿನಲ್ಲ, ನಿಮ್ಮ ಹತ್ರ ಬಂದ ಅಧಿಕಾರಿ ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂದರೆ ನಾಳೆ ಬೆಳಗ್ಗೆ ಇನ್ಯಾವನಾದ್ರು ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂತ ಕರೆದ್ರೆ ನಿಮ್ಮ ಅಧಿಕಾರಿ ಒಪ್ಕೋತೀರಾ? ಈ ಥರ ಒದ್ದಾಡ್ತಾನ ಇಲ್ಲಿ ನಿಮ್ಮ ಕಾಂಗ್ರೆಸ್ ಕಚೇರಿಯಿಂದ ಅಂತ ಹೇಳಿದೆ ನಾನು ಮೊನ್ನೆ. ನಿಮ್ಮ ವಕೀಲರುಗಳು, ಕಾಂಗ್ರೆಸ್ನ ವಕೀಲರುಗಳು ಟೈಪ್ ಮಾಡಿ ಇಟ್ಟಿರೋದಕ್ಕೆ ಕರೆಸಿ ಸೈನ್ ಹಾಕ್ಸಿ ಕಳಿಸವ್ರೆ. ರಜಾ ಸೆಕೆಂಡ್ ಸ್ಯಾಟರ್ಡೆ ಅವತ್ತು ಆಫೀಸ್ ಕಚೇರಿಗಳೆಲ್ಲ ಕ್ಲೋಸ್ ಇದೆ. ಎಲ್ಲಿಂದ ಟೈಪ್ ಮಾಡಿದೆಲ್ಲ ಯಾರ್ಯಾರ ಫೋನ್ನಿಂದ ಇದನ್ನು ಸ್ಪ್ರೆಡ್ ಮಾಡಿದ್ರಿ? ಒಬ್ಬರಿಂದೊಬ್ಬರು ಪಾಸ್ ಮಾಡಿದಾರಲ್ಲ ರಾತ್ರಿ 9 ಗಂಟೆಯಲ್ಲಿ.